ಎಷ್ಟೊತ್ತಿಗೆ ಬರ್ತಾರಪ್ಪ ಇವರು? ಕಾರ್ ಹಾರಾಗಿರ ಹಾಕಿನಿ ಬಂದಿಂದ ಒಂದು ಮಂಗಳಾರತಿ ಆಡಿ ಪೂಜೆ ಮಾಡೋಣ ಅಂದ್ರೆ ಅಯ್ಯೋ ನನ್ನ ಬಂಗಾರ ಗಿಟ್ಟಿ ಕಾರ್ ಇದು. ಕಾರ್ 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 ಎಲ್ಲೋಡಿ ಕಾರ್ 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 ಎಲ್ಲೋಡಿ ಕಾರ್. ಕಾರೇ ನೀ ತಾಯಿ, ಕಾರೇ ನೀ ತಂದೆ, ಕಾರೇ ನೀ ಫ್ರೆಂಡ್ಸು ಎಂಬ ನೀತಿ ನಮ್ಮ ಊರಲ್ಲಿ. ಕಾಲಿಗಿಂತ ಕಾರು ಮುಖ್ಯ, ಅರೆ ಮನುಷ್ಯಂಗಿಂತ ಕಾರೇ ಮುಖ್ಯ ಎಂಬ ನೀತಿ ನಮ್ಮ ಊರಲ್ಲಿ. ಅಯ್ಯೋ 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 ಯಾವ್ಯಾವ ಊರ್ ಬಿಡಾಡಿಕಿ ನಮ್ಮ ಎಳಗಿ ಕಂಡು ಸಹಿಸ್ಲಾರ್ದಕ್ಕಿ ಹೊಟ್ಟೆ ಖಾರ ಕಲಿಸಿ ಈ ನಮ್ನಿ ಇಸಗಾತ್ಕವ್ ಕೆಲಸ ಮಾಡ್ದಕ್ಕಿ. ಯಾವ್ಯಾವ ಊರ್ ಬಿಡಾಡಿ ನನ್ನ ಮನಿ ಮುಂದೆ ನಿಂಬೆ ಹಣ್ಣು ಹಾಕಿ ಹೋಗ್ಯಾರಲ್ಲ, ಆಕಿ ಕೈ ಕರ್ನಾಗ್ರವ್ ಕಡಿಲಿ, ಆಕಿ ಕೈ ಕತ್ತರಿಸ್ಲಿ. ನನ್ನ ಮನಿ ಬಕ್ಕಲ್ದ ನಿಂಬೆ ಹಣ್ಣು ಹಾಕಿ ಹೋಗ್ಯಾರ. ಅಲ್ಲ ಈಗರ ಹಾರ ಹಾಕಿ ಪೂಜೆ ಮಾಡುವತ್ತಾಗ ನಿಂಬಿಕಾಯಿ ಇದ್ದಿದ್ದಿಲ್ಲ, ಮಾವಿನಕಾಯಿ ಇದ್ದಿದ್ದಿಲ್ಲ, ಆಗಲೇ ನಿಂಬಿಕಾಯಿ ಕೆಡ್ಕೊಂಡು ಹೋಗ್ಯಾರಲ್ಲ ಯವ್ವ, ನಿಂಬಿಕಾಯಿ ಇಟ್ಟೋಗ್ಯಾರಲ್ಲ ಯವ್ವ. ಯಾಕೆ ನೀನು ಉರ್ಪಿಸ್ರಿ ಇದ್ರಿಗೆ 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 ಬಂದ್ ಬಂದ್ ನೋಡ್ದಾಡು. ಹಿಂಗೆಲ್ಲ ಮಾಡಕ್ ಹೋಗ್ಬಿಡ ಮಾಟ ಮಂತ್ರ. ನಾನು ನೋಡ್ತಾ ಇದೀನಿ ಹೊಸ ಕಾರ್ ತಂದು ದಿನ ನಿಂಬೆ ಹಣ್ಣು ಮಾಟ ಮಾಡಿಸಿ ತಂದು ಇಟ್ಟೋಗಿರಲ್ಲ ನೀವು, ಇನ್ನೇದಕ್ಕೆ ಹೆಸಂಗಿಲ್ಲ ನೀವು. ಇಲ್ಲಡ ಇದ್ರ ಬದ್ರ ಇವು ತೋಳಲ್ಲ ತೊಲೆ ತೊಲೆ ಒಂದೊಂದ ಏಟ್ನಾಗಿ ಕೃಷಿ ಬಿಡ್ತಾನೆ ಬೆಂಡ್ಲಾರ ನಿಮ್ಮನ್ನ. ಮಾಟ ಮಂತ್ರ ಮಾಡಿಸ್ತೀರೇನೆ? ಮಾಡಿಸ್ರಿ ಮಾಡಿಸ್ರಿ, ನನಗೂ ಗೊತ್ತೈತಿ, ನಾನು ಸ್ಟ್ರಾಂಗ್ ಆಗಿ ಮಾಟ ಮಂತ್ರ ಮಾಡಿಸ್ತೀನಿ. ಬಂದೆ ಶಾಂತಕ್ಕ. ಅಲ್ಲ ಜೀವ ಅಲ್ರು ಅಲ್ಲಿ ಯಾನಮ್ ನೀವು ಅದ್ರತಿ ಏನಾಯ್ತು ಎದಕ್ಕ? ಶಾಂತಕ್ಕ ಚಲೋ ಹೊತ್ತಿಗೆ ಬಂದಿ ನೋಡಿಲ್ಲಿ ಇಲ್ಲಿ ನೋಡ ಶಾಂತಕ್ಕ, ನೋಡಿ ಇದಕ್ಕೇನು ಹೇಳ್ತಿ ಹೇಳಿ. ನಮ್ಮೂರಾಗ ಎಂತ ಸಂಕಟ ಬಡಕ್ ಬಿಡ್ಯಾಡ್ಯಾರ ಸೇರಿರ್ಬೇಕ ಶಾಂತಕ್ಕ, ಎಂತ ಸಂಕಟ ಬಡಕ್ ಯಾರು ಸೇರ್ಯಾರ ಯವ್ವ. ಹೊಸ ಕಾರ್ ತಂದಿನ್ನು 2-3 ತಾಸು ಆಗಿಲ್ಲ, ಆಗಲೇ ಇಷ್ಟು ಸಂಕಟ ಬಿಡ್ಸಾಯ್ತಾರ. ಇನ್ನು ಹಿಂಗಾದ್ರೆ ಹೆಂಗ ಶಾಂತಕ್ಕ? ಈ ಊರಾಗ ನಾವು ಬಾಳೆ ಮಾಡೋದು, ಬದುಕು ಮಾಡೋದು, ಜೀವನ ಮಾಡೋದು, ಇರೋದು, ಉಣ್ಣೋದು, ತಿನ್ನೋದು ಹೆಂಗ ಶಾಂತಕ್ಕ? ನೋಡಿ ನಾ ನೋಡು, ಎಷ್ಟರ ಹೊಟ್ಟೆಯಾಗ ಅವ್ರಿಗೆ ರಿಸ ಇಟ್ಕೊಂಡಿರ್ಬೇಕು, ಎಷ್ಟು ನಮ್ಮ ಮೇಲೆ ಕಾರ ಹರಿತಾ ಇರ್ಬೋದು, ಎಷ್ಟು ನಮ್ಮ ಮೇಲೆ ಅವರಿಗೆ ಸಿಟ್ಟು ಶಡುವು ನಾವು ಹಾಳಾಗಿ ಹೋಗ್ಲಿ ಅಂತೇಳಿ ಮಾಡ್ಯಾರ. ನೋಡಿ ಲಿಂಬೆ ಹಣ್ಣು ಇಟ್ಟೋಗ್ಯಾರ. ಇದಕ್ಕೇನು ಹೇಳ್ತಿ ಶಾಂತಕ್ಕ? ನನಗೆ ಗೊತ್ತಿತ್ತ ಶಾಂತಕ್ಕ, ನನಗೆ ಗೊತ್ತಿತ್ತು ಈ ಊರಾಗ ನಮ್ಮನ್ನ ಕಂಡ್ರ ಆಗದೆ ಇರೋರು ಒಬ್ರ ಇಬ್ರ. ದುಶ್ಮನ್ ಕಹಾ ಹೈ ಅಂದ್ರ ಊರ್ ತುಂಬಾ ಹೈ, ಊರ್ ತುಂಬಾ ಹೈ ಹೈ. ಹೌದಾ? ಅಯ್ಯೋ ದೇವ್ರೇ, ಶಾಂತಕ್ಕ ಯಾವ ಬಂದೆ? ನನ್ನ ಕಾರು ನೆಗ್ಗಿ ನುಗ್ಗಿ ಕಾತಯವ ಇಳೇಪಿಸ್ರಿ. ನನ್ನ ಕಾರು ಏನಾಯ್ತು? ಏನಾಯ್ತು ಬಂಗಾರ ನಿನಗೆ? ಏನಾಯ್ತು ನನ್ನ ಕಾರೇ? ಅಯ್ಯೋ ಈ ಬಿಡಾಡಿ ಹತ್ತಿ ಕುಂತು ಬಿಟ್ಲಲ್ಲ ಇವ ನನ್ನ ಕಾರ್ನ್ಯಾಗ. ಆತ ಏನ ನನ್ನ ಕಾರಿಗೆ ಹೋಗ್ಲೇ ಬಿಸ್ರಿ ನೋಡಲೆ ಪಾಪ. ಈ ನಮ್ನಿ ಹತ್ ಕೂತ್ರ ಕಾರ್ ಅದಕ್ಕೆ ಬರ್ತತೆ ಅಲ್ಲ ಬೆಂಡ್ಲಿ ಅದಕ್ಕೆ ಏನಕ್ಕೆ ಸುಮ್ಕುದ್ರಲ್ಲ. ಏನಾಯ್ತು ಶಾಂತಕ್ಕ ಹಂಗೆ ಚಿರಿದಿ? ಅಯ್ಯೋ ಯಾರ ಏನ ನೋಡ್ಲಿ ನಮ್ ಜೈಗೆ ಆಗ್ಲಾರ್ದವ್ರು ನಿಂಬೆ ಹಣ್ಣು ಇಟ್ಟೋಗ್ಯಾರ ಪಾಪ. ಹಿಂಗ್ ಮಾಡ್ಬಾರ್ದಾಗಿತ್ತವ. ಹೌದಾ? ಅಯ್ಯೇ ಯಾವ ಬಿಸಿರು ಮೂಳುಗಳು. ನಾನು ಅದನ್ನಾದ್ರೆ ನೀವು ಕೆಂಟಗಾಲಿ ಏರಿಸ್ಲಿ, ಅವ್ ಕೈಗೆ ಕರ್ನಾಗ್ರವ್ ಕಡಿಲಿ. ನನ್ನ ಮನಿಗೆ ಮಾಟ ಮಾಡ್ಸದ ನಿಮ್ಮ ಮನಿ ಚಂದಿರ್ಲಿ ಅಂತ ಬಯಸ್ಕೋರೆ ಬಿಡಾಡ್ಯಾರ. ಏನ ಇನ್ನೊಬ್ರ ಮನಿ ಹಾಳು ಮಾಡಕಂತೇಳಿ ಅದಿರ್ ಊರಾಗ. ನನಗೆ ಗೊತ್ತಲೇ, ನನಗೆ ಗೊತ್ತು. ಇದು ಏನಿಲ್ಲ ಅಂದ್ರು ನನಗೆ ಅನ್ನಿಸ್ತಾ ಇರೋ ಮಟ್ಟಿಗೆ ಆ ಕಲ್ಲ ಉಂದ ಕೆಲಸ, ಆ ಕರಿಮಾರಿ ಕಲ್ಲ ಉಂದ ಕೆಲಸ ಯವ್ವ. ಆ ಕಲ್ಲುಗಳಲ್ಲ ಊರ್ ಗುಲ್ಲಿ ಆಕಿನ ಮಾಡಿರೋ ಗಡ್ಬಡಿ ಇದು. ಆಕಿನೇ ಮಾಟ ಮಾಡಿಸಿಟ್ಟಾಳ. ನನಗೆ ಗೊತ್ತು, ನನಗೆ ಗೊತ್ತು, 100% ನನಗೆ ಗೊತ್ತು. ಆ ಕಲ್ಲಿದ ಕೆಲಸ ಆಕಿನ ಮಾಡ್ತಂತಡಿ ಊರ್ ಗುಲ್ಲಿನ. ನಾನು ಕಾರ್ ತಂದನಿ ಬಾ ಅಂತ ಪೂಜಾ ಕರ್ಯಾಕ್ ಹೋಗಿದ್ನಲ್ಲ, ಅವಾಗ ಆಕಿ ಮಕ ನೋಡ್ಬೇಕಿತ್ತು. ಒಣಗಿದ್ದು ತಾಲಿ ಪಟ್ಟೆಗಿತ್ತು. ಮಕ ಅನ್ನೋದು ಹೇಲ್ ಗಡಿಗೆಗಿತ್ತ ಯವ್ವ. ನಮ್ನಿ ಮಸಡಿ ಮಾಡ್ಕೊಂಡು ಬರ್ತಂತಗ ಅಂದ್ಲು. ನಂಗೆ ಅಲ್ಲೇ ಗೊತ್ತಾತು. ನಾನು ತಲೆಯಾಗ ತಗೋಲಿಲ್ಲ. ಆಕಿನ್ನೇ ಮಾಡ್ಸಿರೋದು, ಇದು ಆಕಿನೇ ಮಾಡ್ಸಿರೋದು. ನಾ ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ. ಏನಂತ ಶಾಂತಕ್ಕ? ಏನನವ ಇವ ನನಗಂತರೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟೇ. ಏನನವ ಇವ ಯಾವ ಮಾಡಿದ್ದಾವು ಅಂತ ನಾನು. ಅಯ್ಯೋ ಪೂಜೆ ಇನ್ನೂ ಶುರು ಆಗಿಲ್ಲನೆ? ಎಲ್ಲಿ ಶುರು ಆಕತೆ? ಯಾವಕ್ಕೆ ನನಗಾಗಲಾರದು ಬಿಡಾಡಿ. ನೋಡಿಲೆ ನೋಡಿಲೆ ನಿಂಬೆ ಹಣ್ಣು ಮಾಟ ಮಾಡಿ ಸಿಟ್ಟಾಳ. ನನಗ್ ಗೊತ್ತು ಯಾವ್ಯಾಕೆ ಮಾಡ್ಯಾಳ ಅಂತೇಳಿ. ಆಕಿ ಹೆಸರು ತಗೊಂಡು ನಾಳೆ ನಾನು ಶುಕ್ರವಾರ ದಿನ ಹೋಗಿ, ಇವತ್ತ ಶುಕ್ರವಾರ ಅಲ್ಲ, ಗಾಳಿ ದುರ್ಗಮ್ಮನ ಗುಡಿಯಾಗ ಕಾಯಿ ಉಳ್ಳಿ ಬಿಡ್ತೀನಿ. ಆ ಬಿಡಾಡಿ ಹೆಸರು ತಗೊಂಡು ಹಂಗ ಕಾಯಿ ಉಳ್ಳಿ ಹೋದಂಗ ಆಕಿನ ಉಳ್ಕೊಂಡು ಹೋಗಿರ್ಬೇಕು. ನೋಡ್ತಿರೋ, ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಜೈನ ಅಲ್ಲ. ಇಲ್ಲಿ ಬಿದ್ದಿರ್ಬೋದು. ಹಬ್ಬಾ ಅಯ್ಯೋ ದೇವ್ರಿ, ಇಲ್ಲೇ ಬಿದ್ದತ್ಯ. ಹಂಗಾರ ಸಿಕ್ಕಂಗಾತಪ್ಪ. ಪ್ರೇಮಿ ಇದು ನಿಂಬೆ ಹಣ್ಣಿಂದ ಹೂನಯವ ನಂದ. ಇಲ್ಲೇ ಶೆಟ್ರ ಅಂಗಡಿ ಕೇಳಿದ್ರ ನಿಂಬೆ ಹಣ್ಣು ಪಾನಕ ಮಾಡ್ಕೊಂಡು ಕುಡಿ ಅಂತಡಿ ಅಂತೇಳಿ 10 ರೂಪಾಯಿ ಹೇಳಿದ. ಯವ್ವ ಪ್ಯಾಟಿಗೆ ಹೋದೆ, ಇವ 5 ರೂಪಾಯಿ ಒಂದು ಸಿಕ್ಕು. ಅದ್ರಾಗ ಒಂದು ನಿಂಬೆ ಹಣ್ಣು ಸಂತಿವ ಇವತ್ತು ಬಿದ್ದು ಬಿಟ್ಟತ್ ನೋಡ. ಮನಿಗೆ ಹೋದಕ್ಕೆ ಚೀಲ ಇಟ್ಟು ನೋಡ್ದಕ್ಕೆ ಅರ್ಬಾಡ್ಸಿ ಓಡ್ಕೊಂತ ಬಂದನಿ. ಎಲ್ಲೆಲ್ಲ ಹಾಸಿ ಬಂದೆ ಅಂತೇಳಿ ಪುಣ್ಯಕ್ಕೆ ಸಿಕ್ತವ. ನಾನು ಹಂಗಾರೆ ಯಾರ ಕೈಗೆ ಸಿಕ್ತ ಅಂತ ಮಾಡಿದ್ದೆ. ಬ್ಯಾಸ್ಗಿಗೆ ಗಾನಾ ತುಟ್ಟೆವ ನಿಂಬಿಕಾಯಿ, ಗಾನಾ ತುಟ್ಟಿ ಬಿಡು ನಿಂಬೆ ಹಣ್ಣು. ಅದಕ್ಕೆ ಹೇಳೋದು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತೇಳಿ. ಏನದು ಪ್ರಮಾಣಿಸಿ ನೋಡೋದು? ಏನತ್ತ? ಏನಿಲ್ಲ, ಅದು ನಿಂಬೆ ಹಣ್ಣಿಲ್ ಬಿದ್ದಿತ್ತಲ್ಲ, ನಾದ್ ಯಾರೋ ಹೊಸ ಕಾರ್ ತಂದಿದ್ದಕ್ಕ ಮಾಟ ಮಾಡಿಸಿ ಇಟ್ಟಾರಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ದೇವ್ರೆ, ಈಗ ಗೊತ್ತಾತಪ್ಪ. ಅದೇನ್ ತಿನ್ನ ಶಾಂತಕ್ಕ,
ನನ್ ಕಂಡ್ರೆ ಈ ಊರಾಗ ಎಲ್ಲರಿಗೂ ಎಷ್ಟು ಪ್ರೀತಿ ಏನ್ತಾನ ಒಂದು ಇರ್ಬಿಗಾರ ಕೆಟ್ಟದ್ ಬಯಸೆ ನನಗೆ ಶತ್ರುಗಳು ಇರಾಕ ನನಗೆ ಯಾರು ಮಾಡಿಸ್ತಾರೆ ಹೇಳಿ ನೋಡೋಣ. ಹೌದಿಲ್ಲ, ನನಗೆ ಅನ್ಸಿತ್ತ, ಆದ್ರೆ ಎಲ್ಲೋ ಒಂದ್ ಕಡೆ ಅಷ್ಟೇ. ಹೋಲ್ ಬಿಡು, ಈಗ ಆತಲ್ಲ ಸೊಟ್ಟ ಮರಿ ಪ್ರೇಮಿದ ಅಂತ ಗೊತ್ತಾತಲ್ಲ, ಬಿಟ್ಬಿಡು ಹೋಲತ್ತಾಗ ಬಾ ಪೂಜೆ ಮಾಡೋಣ, ಚೊತ್ತಂಗ್ ಪೂಜೆ ಮಾಡೋಣ ಅಷ್ಟೇ. ಬರ್ರಿ ಪೂಜೆ ಮಾಡೋಣ, ಬರ್ರಿ ಬರ್ರಿ. ನಿಂಬೆ ಹಣ್ಣು ತೆಗಿಡ್ಲಪ್ಪ, ನಂಗೆ ಎದಕ್ ಬರ್ತತಿ. ಅಯ್ಯ ದೇವ್ರೆ, ಮಂಗಳಾರತಿ ಹಾಡು ಹೇಳ. ಭಾಗ್ಯದ ಕಾರೆ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮಿ, ಕಾರ್ನೆ ಕುತ್ಕೊಂಡ್ ಬಾರಮ್ಮ. ಪೆಟ್ರೋಲ್ ಡೀಸೆಲ್ ರೇಟನ್ನು ಕಮ್ಮಿಯ ಮಾಡಿ, ಶುಕ್ರವಾರದ ಪೂಜೆ ವೇಳೆಗೆ ಪೆಟ್ರೋಲ್ ಡೀಸೆಲ್ ಕಾಲುವೆ ಹರಿಸಿ ಹರಿಸಿ ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಕಾರೆ ಬಾರಮ್ಮ. ಊರ್ನಾಗಿರೋ ಎಲ್ಲ ಟ್ರಿಪ್ಪು ನಮ್ದೇ ಗಾಡಿಗೆ ಬರ್ಲಿ, ಎಲ್ಲರೂ ನಮ್ಮ ಗಾಡಿಯ ಕೇಳಿ ಹೆಚ್ಚಿಗೆ ರೊಕ್ಕ ಕೊಟ್ಟು ಹೋಗ್ಲಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಏನ್ ಹಾಡಲ್ಲ ನಿಂದ ಅಂತಕ್ಕ, ಇದು ಲೇಟೆಸ್ಟ್ ಫ್ಯಾಷನ್. ಸುಮ್ಕಿರ್, ನಿಂಗೆ ಗೊತ್ತಾಗದಲ್ಲ. ತಡಿ, ನಾ ಹೋಗಿ ಸ್ವೀಟ್ ಬಾಕ್ಸ್ ಎಲ್ಲ ತಗೊಂಡ್ಬರ್ತೇನೆ. ಝೊಮ್ಯಾಟೊದಾಗ ಆರ್ಡರ್ ಮಾಡ್ತಿಂದೀಯವ, ಈಗ ಮತ್ತೆ ಆರ್ಡರ್ ಮಾಡಿಯಾ? ಹ್ಞೂನಪ್ಪ, ಮತ್ತೆ ಆರ್ಡರ್ ಮಾಡೀನಿ. ಮಧ್ಯಾಹ್ನನೂ ಝೊಮ್ಯಾಟೊದಾಗ ಆರ್ಡರ್ ಮಾಡಿ ತಿಂದೇನಿ. ಈಗೂ ನನಗೆ ಏನು ಬೇಕು ಅದನ್ನು ಝೊಮ್ಯಾಟೊದಾಗ ಮಾಡ್ಕೊಂಡೇನಿ. ನನಗೇನು ಆರ್ಡರ್ ಮಾಡ್ಕೊಂಡು ತಿನ್ನೋ ಕಿಮ್ಮತ್ತು ಇಲ್ಲ ಅಂತ ತಿಳ್ಕೊಂಡಿರ ನೀವು? ನಿನ್ನ ಹೆಂಡತಿಗೆ ಹೇಳ್ಬಿಡ, ಆಕಿನ ಮಾಡಿಕೊಡ್ಲಿ ಅಂತ ನಾ ಏನು ಕಾಯ್ಕೊಂತ ಕುಂದ್ರುದಿಲ್ಲ, ತಿಳ್ಕೊಂಬಿಡ್ಲಿ. ಅಲ್ಲಿ ಬೇವ ಮನ್ಯಾಂದು ಊಟ ಮಾಡಿ ಆರೋಗ್ಯವಾಗಿ ಯಾಕೆ ಹೊರಗಿನ ತಿಂತಿ? ಅಲ್ಲಿ ಏನು ಹೇಳದವ ಇದಕ್ಕಂತ ನಾತಾಗ ಬ್ಯಾಡ ಬೇವ, ಹಂಗೆ ಮಾಡಕ್ ಹೋಗ್ಬೇಡ. ಅದು ಆರ್ಡರ್ ಮಾಡ್ಕೊಂಡು ತಿನ್ನೋದು ಸುಲಭ, ಆದ್ರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಅದು ಬೇರೆ ಡಾಕ್ಟರ್ ಹೇಳ್ಯಾರ ಈಗ ನಿನಗೆ ಏನು ಎಷ್ಟು ನೀವು ಮನ್ಯಾಂದದು ಊಟ ಮಾಡ್ರಿ, ಆಮೇಲೆ ಹೊಟ್ಟೆ ಊಟ ಮಾಡ್ರಿ ಅಂತೇಳಿ. ಏನು ರೊಟ್ಟಿ ಚಪಾತಿ ಎಲ್ಲ ಮನೆ ಹೊರಗಿಂದ ಆರ್ಡರ್ ಮಾಡ್ಕೊಂಡು ತಿನ್ನಕತ್ತೆ? ಹೇಳಂಗಾರ ನೋಡೋಣ. ಪರೋಟ ತಿಂತೀನಿ ಬಿಡ, ಏನು ದೊಡ್ಡಾಗದ. ಒಂದಿನ ಬೇಕಂದ್ರೆ ಬಸವೇಶ್ವರ ಖಾನಾವಳಿಗೆ ಬೇಕಾದ್ರೂ ಆರ್ಡರ್ ಮಾಡ್ಕೋತೇನೆ ನೋಡು. ಯಾರು ನನಗೇನು ಮಾಡ್ಯಾಕಿ ತ್ರಾಸ ತಗೋಬೇಕಾಗಿಲ್ಲ. ನಿನ್ನ ಹೆಂಡತಿ ನಿನ್ನೆ 3 ಗಂಟೆ ಮೇಲಾದ್ರೂ ಏನು ನನಗೆ ಕೂಳ್ ಕೊಟ್ಟಿಲ್ಲ, ಒಣಗ ಕಚ್ಚಾಳ ನನ್ನ. ಗೊತ್ತೈತಿ ನಿನಗೆ ವಿಚಾರ. ಆಕಿ ಲೆಕ್ಕದಾಗ ಏನಂದ್ರೆ ನಮ್ಮ ಮತ್ತೆ ಬಂದು ನನ್ನ ಕಾಲು ಹಿಡಿತಾಳ, ಅವಾಗ ಮಾಡಿಕೊಡ್ಬೇಕು ಅಂತೇಳಿ. 3:30 ಆದ್ರೂ ನನಗೊಂದು ಕೂಳಿಗೆ ಗತಿ ಇಲ್ಲ ಈ ಮನ್ಯಾಗ ಅಂದ ಮೇಲೆ ನಾನು ಯಾಕೆ ಆಕಿ ಮಾಡಿ ತಿನ್ಬೇಕು? ಸೌಪರ್ಣಿಕಾಗ ಫೋನ್ ಮಾಡಕ್ಕೆ ಹೇಳೇನೀಗ, ಆಕಿ ಗಂಡಗ ಮಾಡ್ತಾನ ಏನ. ನಾನು ಆಕಾಶ ಫೋನ್ ಮಾಡ್ಯಾಕಿನ ಕರ್ಸ್ಕೊತಾನ, ಆಕಿನ ಮಾಡ್ಯಾಕಿಲ್ಲ ನನಗೆ. ಈಕಿ ಮಾಡಿದ್ ನಾ ತಿನ್ನೋದಿಲ್ಲ. ಇವತ್ತು ಒಂದು ಹೊತ್ತಿಗೆ ತಿಂತೇನೆ ಅಷ್ಟೇ. ಬರ್ತಾಳ ನಾಳೆ ಬಂದ್ಲ ಅಂತಂದ್ರೆ ಮುಗೀತು. ಆಮೇಲೆ ಅಕ್ಕಿಗೆ ಮಾಡ್ಕೊಡು ಅಂತ ಕೇಳ್ತೀನಿ, ಮಾಡ್ಕೊಡ್ತಾಳ, ತಿಂತೇನಿ. ಅವಾಗ ನಿನ್ನ ಹೆಂಡತಿಗೆ ನಾ ಬಾಯಿ ತೆಗೆಯೋದಿಲ್ಲ. ಹೌದಾ? ಲಕ್ಷ್ಮಿ ಏನಾತ್ರಿ? ಅವಾಗ ನೀನು 3:30 ಆದ್ರೂ ಊಟ ಕೊಟ್ಟಿಲ್ಲ ನೀನು ಯಾಕ? ಆರಾಮ್ ಇಲ್ದಕ್ಕಿ ಅನ್ನೋದು ಏನಾರ ತಲೆಗೈತೆ ನಿನಗ? ಅಲ್ಲ 3:30 4 ಆದ್ರೂ ಊಟ ಕೊಡಲ್ಲ ಅಂತಂದ್ರೆ ಏನದ ಅರ್ಥ? ನಿನ್ಗೆ ಎದಕ್ಕದಿ ಮನಿ ಒಳಗ? ಎದಕ್ಕದಿ ಅಂದ್ರೆ ಏನ್ ನಿಮ್ಮೆಲ್ಲರೂ ಚಾಕ್ರಿ ಮಾಡಕದಿನ? ಅಲ್ಲ ಏನ್ ಅರ್ಥ ಇದು? ಮನಿ ಸೊಸಿ ಹಂಗಾರ ಅತ್ತಿ ಮಾವನ್ ಸೇವಾ ಮಾಡೋದ್ ಚಾಕ್ರೇನ? ಮನಿ ಸೊಸಿ ಅತ್ತಿ ಮಾವನ್ ಚಾಕ್ರಿ ಮಾಡ್ಬೇಕು, ನನಗೆ ಗೊತ್ತೈತಿ. ಮನಿ ಮಂದಿದ್ ಮಾಡ್ಬೇಕು, ನನಗೆ ಗೊತ್ತೈತಿ. ನಾ ಮಾಡ್ತಾ ಇದ್ದೀನಿ. ಏನ ಹಂಗಂತೇಳಿ ನೀವು ಬಾಯಿಗೆ ಬಂದಂಗ ಬೈದ್ರು ಮರ್ಯಾದೆ ತೆಗೆಸ್ಕೊಂಡು ಅದನ್ನೇ ಮಾಡ್ಬೇಕನ್ನ ಕೆಲಸನ? ಅಲ್ಲ ರೀ, ಬೆಳಗ್ಗೆ ಬಂದೆ, ನಾಷ್ಟಕ್ಕೆ ಏನ್ ಮಾಡ್ಲಿ ಅಂತ ಕೇಳಿದೆ. ಅದಕ್ಕೆ ನಿನಗೇನಾರ ಮಾಡ್ಕೋ ಹೋಗು, ನಿನಗೆಲ್ಲ ಹೇಳ್ಕೊಂತ ಕುಂದ್ರಕ್ ಆಗಲ್ಲ ನನಗೆ. ಏನ್ ನನ್ ಕೇಳಿ ಮಾಡ್ತೇನೆ ಹಂಗ ಹಿಂಗಂತ ಬಾಯಿಗೆ ಬಂದಂಗ ಮಾತಾಡಿದ್ರೆ ಆದ್ರಾಗ್ಲಿ ಅಂತ ನಾನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದೆ, ತಿಂದ್ರೆ. ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಲಿ ಅಂತ ಕೇಳಿದೆ, ಮಾಡ್ಕೋ ಹೋಗಿ ಏನಾರ. ನನ್ನ ಏನು ಕೇಳಕೊಡ, ಎದಕ್ಕೆ ಹಂಗೆ 20 ಸಲ ಬಂದು ನಂಗೆ ಡಿಸ್ಟರ್ಬೆನ್ಸ್ ಮಾಡ್ತೀನಿ ನೀನು? ಅದು ಯಾರ್ಯಾರೋ ಫೋನ್ ಮಾಡಿರ್ತಾರ, ಫೋನ್ನೇ ಮಾತಾಡ್ತಿರ್ತಾರೆ ಇವ್ರು ಫೋನ್ನೇ ಮಾತಾಡಿ ಫ್ರೀ ಆಗೋವರೆಗೂ ಕಾಯ್ಕೊಂತ ಕುಂತ್ರೆ ಊಟ ಟೈಮ್ ಮಿಕ್ ಹೋಗತ್ತೆ. ಹಾಗಾಗಿ ನಾನೇನು ಮಾಡಿದೆ, ಹಂಗಾರೆ ಆಯ್ತು ಬಿಡು ಬರ್ತಾರೆ ಅಂತಂದೇಳಿ ನನಗೆ ಇಷ್ಟ ಬಂದಿದ್ದು ನಾ ಎಷ್ಟು ಚಲೋ ಬಿಸಿ ಬಿಸಿ ಮುದ್ದಿ ಅನ್ನ ಸಾರು ಮಾಡಿದೆ. ಏನು ತಪ್ಪಾತಿದ್ರಾಗ? ತಿನ್ನಲ್ಲ ಅಂದ್ರೆ ಆಯ್ತು, ಹಂಗಾರೆ ಅನ್ನ ಒಗ್ಗರಣೆ ಹಾಕೊಡ್ಲೆ ಅಂದೆ. ಅದು ಬೇಡ ಅಂತಾರ. 3 ಗಂಟೆ ಮೇಲೆ ಇನ್ನೇನು ರೊಟ್ಟಿ ಚಪಾತಿ ಮಾಡಲಿ? ಅದು ಅಲ್ಲದೆ ಅಶ್ವಿನಿ ರತ್ತಿ ನೋಡಕ್ ಬಂದಾರ. ಅವ್ರಿದ್ರಿಗೆ ಇಂಥ ಸುಸಿ ಸಿಗಬಾರ್ದಾಗಿತ್ತು. ಅಶ್ವಿನಿ ನೀನೇ ನನ್ನ ಸುಸಿ ಆಗ್ಬೇಕಾಗಿತ್ತು. ಏನು ಕರ್ಮ ಮಾಡೇನೇನೆ ಈಗ ಬಂದು ಜೋಡಾಗ ಸಾಕಾಗಿ ಹೋಗೈತೆ ನನಗೆ ಅಂತಾರ. ಇಷ್ಟೆಲ್ಲ ಕಾಲಿಗೆ ಜಂಡು ಬಂಬಚ್ಲ, ಜಳಕ ಮಾಡಿಸ್ಲ, ಅದು ಮಾಡ್ಲಾ ಇದು ಮಾಡ್ಲಾ 20 ಸಲ ಬಂದು ಕೇಳಕ್ಕಿಗೆ ಅವಮಾನ ಮಾಡ್ತಾರ ಮಂದಿ ಇದ್ರಿಗೆ. ಆ ಸೌಪರ್ಣಿಕಾಕ ಹೋಗಿ 3-4 ದಿನ ಆತು, ಅವ್ರ ಬಗ್ಗೆ ಹೊಗಳ್ತಾ ಇದಾರ. ಯಾಕ್ರಿ ಅನಿಸ್ಕೊಳ್ಳಿ ನಾನು? ಯಾಕ್ರಿ ಎಲ್ಲ ಮಾಡಿ ಇವ್ರ ಕಡೆ ನಾನು ಅನಿಸ್ಕೋಬೇಕು? ಆಗಲ್ಲ. ಇನ್ಮೇಲೆ ನಾನಾಗೆ ಬಂದ್ರೆ ಬೆಲೆ ಇಲ್ಲ ನನಗೆ ಗೊತ್ತಾತ. ಅದಕ್ಕೆ ಬಾಯಿ ಬಿಟ್ಟು ಕೇಳಿದಾಗಲೇ ಊಟ ಕೊಡೋದು, ಬಾಯಿ ಬಿಟ್ಟು ಕೇಳಿದಾಗ ನಾ ಸೇವೆ ಮಾಡೋದು, ಬಾಯಿ ಬಿಟ್ಟು ನನಗೆ ಇಂಥದ್ದು ಬೇಕು ಅಂದಾಗ ನಾನು ಅದನ್ನು ಮಾಡಲ್ಲ ಅನ್ನಂಗಿಲ್ಲ, ಮಾಡ್ತೀನಿ. ಬಾಯಿ ಬಿಟ್ಟು ಕೇಳಬೇಕಷ್ಟೇ. ಅದು ಅಲ್ಲದೆ ನಾಳೆಯಿಂದ ನಾನು ಕಾಲೇಜಿಗೆ ಹೋಗ್ಬೇಕು. ನಂದು ಈಗ ಆಲ್ರೆಡಿ 1 ವೀಕಿಂದಾನೆ ಕರಿತಾ ಇದಾರೆ ಅವರು. ನಾನು ರಜಾ ತೊಗೊಂಡಿದ್ದೆ, ನಮ್ಮ ಅತ್ತಿಯವ್ರಿಗೆ ಆರಾಮಿಲ್ಲ ಅಂತ. ಇಲ್ಲ, ಇನ್ಮೇಲೆ ನಾನು ನಾಳೆಯಿಂದ ಕಾಲೇಜಿಗೆ ಹೋಗ್ತೀನಿ. ಸೊಪ್ಪಣಿಗೆ ಹಾಕೊಂಡು ಈ ಮನೆ ಸೊಸಿನೇ ಅದ. ಒಂದು ವಾರ ಆತಿಗೆ ಹೋಗಿ, ಅಲ್ಲಿ 3-4 ದಿನ ಆತು ಹೋಗಿ, ಅಲ್ಲಿ ಏನು ಕೆಲಸ ಇಲ್ಲ ಆದರೂ ಹೋಗ್ಯಾರ ಅವರು. ಸರಿ, ಈಗ ಕರ್ಸ್ಕೊಂಡು ಅವ್ರ ಕಡೆ ಮಾಡಿಸ್ಕೊಂಡು ಸೇವೆ ಮಾಡಿಸ್ಕೊರಿ ಅಂತ ಹೇಳೇನಿ ನಾನು. ಇಷ್ಟೇ, ಇದ್ರ ಮೇಲೆ ಇನ್ನೇನು ಮಾತಾಡೋದಿಲ್ಲ. ನೋಡ್ದೇನ ಹಿಂಗ ಮಾತಾಡಕತ್ತಾಳಪ್ಪ. ನೀನು ಹಂಗ ಮಾಡ್ತಿ ಬಿಡ್ಬೇ ತಗ. ಅಲ್ಲ, ಒಂದ್ ಮನುಷ್ಯಾಗ ಒಂದ್ ಮರ್ಯಾದೆ ಅನ್ನೋದು ಇರ್ತತವ. ನೀನು ಹಂಗ್ ಕೊಡ್ಲಾರ್ದ ಬಾಯಿಗೆ ಬಂದಂಗ ಮಾತಾಡಿದ್ರೆ ಯಾರು ಅನ್ನಿಸ್ಕೊಂತಾರ ಹೇಳಿ ನೋಡೋಣ? ಬಂದವ್ರ ಮುಂದೆ ಮರ್ಯಾದೆ ತೆಗಿತಿ ಅಂದ್ರೆ ಹೇಳ್ತಿದಲ್ಲಪ್ಪ ಮತ್ತೆ ಅನ್ಬೇಕದ್ದೆ. ಅಲ್ಲ, ನಾನು ಕೇಳ್ತೀನಿ,
ಮಾವಾರು ಎಲ್ಲಿ ಹೋಗ್ಯಾರ ಏನು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಯಾರ. ಅವ್ರಿಗೆ ಫೋನ್ ಮಾಡಿ ನನಗೆ ಇಷ್ಟೊತ್ತಾದ್ರೂ ಊಟಕ್ಕೆ ಕೊಟ್ಟಿಲ್ಲ, ಲಕ್ಷ್ಮಿಗೆ ಹೇಳ್ರಿ ಊಟಕ್ಕೆ ಹಚ್ಕೊಡಕ ಅಂತ ಅತ್ತಿಯವ್ರು ಫೋನ್ ಮಾಡಿ ಹೇಳ್ಯಾರ. ಯಾಕ ನಾನು ಇಲ್ಲೇ ಇದೀನಲ್ಲ ಹಾಲ್ದಾಗ, ನನ್ನ ಕರಿಬೋದಿತ್ತಲ್ಲ ಲಕ್ಷ್ಮಿ ನಂಗೆ ಊಟಕ್ಕೆ ಹಚ್ಕೊಂಬಂದು ಕೊಡು ಅಂತೇಳಿ. ನಾ ಹಚ್ಕೊಂಬರಲ್ಲ ಅಂತಿದ್ನೆ, ಕರ್ದಾರನ ಕೇಳ್ರಿ. ಹೌದನವ? ನಾನು ಯಾಕೆ ಈಕಿನ್ ಬೇಡ್ಬೇಕ? ಯಾಕ ನನಗೇನು ಅಷ್ಟು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲನ? ನಾನು ಈಕಿನ್ ಕೇಳಿ ಈಕಿ ತಿನ್ಬೇಕನ? ಈಕಿಗೆ ಟೈಮ್ ಆಗಿದ್ದು ಗೊತ್ತಾಕತ್ತೇ ಇಲ್ಲ, ತೊಗೊಂಬಂದು ಕೊಡ್ಬೇಕು ಮಾಡ್ಬೇಕು ಅನ್ನೋದು. ಈಕಿ ನಾನು ಊಟಕ್ಕೆ ಹಚ್ಕೊಂಬಂದು ಕೊಡು ಅಂತ ಭಿಕ್ಷೆ ಬಿಡ್ಬೇಕನ? ನಿಮಗೆ ಹಸುವಾಗಿದ್ದು ನನಗೆ ಗೊತ್ತಾಗಲ್ಲ ಅತ್ತಿಯರ, ನಿಮಗೆ ಹಸುವಾಗಿದ್ದು ನಿಮಗೆ ಗೊತ್ತಾಕಿರ್ತೈತಿ. ನೀವು ನನಗೆ ಹಸುವಾಗೈತೆ ನಂಗೆ ಊಟಕ್ಕೆ ಹಚ್ಕೊಂಬಂದು ಕೊಡು ಅಂದ್ರೆ ಮುಗಿದೋತು. ಅದನ್ನ ಭಿಕ್ಷೆ ಅಂತ ಯಾಕೆ ತಿಳ್ಕೊಂತೀರಿ? ಇದೆಲ್ಲ ನಿಮ್ಮದೇ ಅಲ್ಲ. ನೀವೇ ಅಂತೀರಿ ನನ್ನ ಮನೆ ನನ್ನ ಇಷ್ಟ ನಂದೆಲ್ಲ ರಾಜ್ಯಭಾರ ಅಂತೇಳಿ. ಎಲ್ಲ ನಿಮ್ಮದೇ ಅಪ್ಪ. ಭಿಕ್ಷೆ ಯಾಕಾಕತಿ? ನಾನು ಹಾಕೊಂಬಂದು ಕೊಡ್ತಿದ್ನಲ್ಲ. ನೋಡು ಗಾಯತ್ರಿ, ನೀನು ಆದಷ್ಟು ಬದಲಿ ಆಗೋದು ಕಲಿ. ನೋಡು, ಸುಮ್ಮನೆ ಮಾತಾಡ್ಕೊಂತ ಹೋದ್ರೆ ಮಾತು ಬೆಳಿತಾವೆ. ನಾ ಹೇಳ್ತೀನಲ್ಲ, ನೀನು ನೀನು ಏನು ತಪ್ಪು ಮಾಡ್ತಾ ಇದೀಯ ಅನ್ನೋದು ಅರ್ಥ ಮಾಡ್ಕೊಂಡು ಬಂದೋರಿದ್ರಿಗೆ ಮರ್ಯಾದೆ ಅನ್ನೋದು ಕೊಟ್ಟರೆ ಎಲ್ಲರೂ ಇರ್ತಾರೆ. ಅವಾಗೆಲ್ಲ ಅನಿಸ್ಕೊಂತಿದ್ರು ಅಂತ ಈಗಿನ ಕಾಲದಾಗೂ ಅನಿಸ್ಕೊಂತಾರ ಅಂತ ತಿಳ್ಕೊಬೇಡ. ಈಗಿನ ಕಾಲಮಾನ ಭಾಳ ಸೂಕ್ಷ್ಮ ಐತಿ. ಏನು ಯಾರು ನೀ ಅಂದ್ರೆ ನಿಮ್ಮ ಅಪ್ಪ ಅಂತಾರೆ. ಅಂಥದ್ದು ಪಾಪ ಆಕಿ ಅಷ್ಟೊಂದು ಹೊಂದ್ಕೊಂಡು ಹೋಗ್ತಾ ಇದ್ದಾಳ. ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಸೌಪರ್ಣಿಕೆ ಒಂದು ವಾರ ಆತು ಹೋಗಿ, ಏನೂ ಕೆಲಸ ಇಲ್ಲ ಅಲ್ಲಿ. ನಾನು ನಿನ್ನೆರ ನೋಡಿನ ಮಾರ್ಕೆಟ್ನಾಗ ಅವರ ತಾಯಿ ಜೊತೆಗೆ ಅಡ್ಡಾಡಕತ್ತಿದ್ರು ನೋಡಿ, ಸುಮ್ಮನೆ ಬಂದೆ. ನಾ ಏನು ತೆರಿಗೆ ಕೇಳಿಸ್ಕೊಳಕ್ಕೆ ಹೋಗಿಲ್ಲ. ಏನು ಅಲ್ಲಿ ಅಷ್ಟೆಲ್ಲ ಅಡ್ಡಾಡೋರು ಇಲ್ಲಿ ಬಂದು ನೀನು ಚಾಕ್ರಿ ಮಾಡೋದು ಅಕ್ಕತಿ ಅಂತಾನೆ ಅಲ್ಲಿ ಹೋಗಿರೋದಕ್ಕೆ. ಇದನ್ನೆಲ್ಲ ನೀ ಅರ್ಥ ಮಾಡ್ಕೊ. ಏನಿಲ್ಲ, ನಾನು ಫೋನ್ ಮಾಡ್ತೇನೆ. ಈಗ ಫೋನ್ ಮಾಡ್ತೇನೆ. ಫೋನ್ ಮಾಡಿ ಕರಿತೇನೆ, ಬರ್ತಾಳೆ ನಾಳೆ ಬೆಳಿಗ್ಗೆ. ಒಳ್ಳೇದಾಗ್ಲಿ. ಏನ್ ಬಿಡವ, ನಾ ಈಗ ಅಕ್ಕಿಗೂ ಬೈಯಕ್ಕಾಗಲ್ಲ, ನಿನಗೂ ಹೇಳಕ್ಕಾಗಲ್ಲ. ತಪ್ಪು ಯಾರ್ದು ಸರಿ ಯಾರ್ದು ಹೆಂಗ ತಿಳ್ಕೊಬೇಕಂತ ನಂಗೆ ಗೊತ್ತಾಗೋಲ್ತು. ನೀನು ಯಾಕಪ್ಪ ಮಾತಾಡ್ತಿ ಪಾಪ? ಎಷ್ಟೇ ಆದರೂ ಹೇಂತಿ. ಹೋಗು, ಹೇಂತಿ ಮಾಡಿದ್ದೆ ಸರಿ, ಹೋಗು. ಮನೆಯೊಳಗೆ ಈ ಥರ ಜಗಳ ಜೂಟಿ ಒಳ್ಳೇದಲ್ಲ ನೋಡು. ನೀವು ನನಗೆ ಇದೆಲ್ಲ ಹೇಳಬೇಡ್ರಿ. ನಾನಲ್ಲ ಜಗಳ ಮಾಡತ್ತಿರೋದು, ಆಕಿ. ಏನು ವಯಸ್ಸದವ್ರು ಅನ್ನೋದು ಒಂದು ಅತ್ತೆಯನ್ನು ಕಿಮ್ಮತ್ತಿಲ್ದಂಗೆ ಮಾಡ್ಬಿಟ್ಲಲ್ಲ ನನಗಕ್ಕೆ. ಇದಕ್ಕೆ ನಾನು ಆಕಿಗೆ ಮರ್ಯಾದೆ ಕೊಡ್ಬೇಕನ? ಇದಕ್ಕೆ ನಾನು ಆಕಿನ ಸೊಸಿ ಅಂತ ಇದು ಮಾಡ್ಬೇಕನ? ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಹೌದು, ನೀವೆಲ್ಲಿ ಹೋಗಿದ್ರಿ? ಇಲ್ಲಿ ಹೇಂತಿ ಆರಾಮಿಲ್ದ ಬಿದ್ದಾಳ, ಆದರೂ ನಿಮ್ಗೆ ಆಕಿನ ನೋಡೋದು ಅಷ್ಟು ಚಟ ಅಲ್ಲ. ಏನು ಅಂಥದ್ದು ಮಾಡ್ಯಾಳ ಆಕಿ? ನನಗೆ ಅದು ಅರ್ಥ ಆಗೋಲ್ತು. ಆಕಿನ ನೋಡೋಕೆ ಹೋಗಿರಲ್ಲ ನೀವು, ನಿಮಗೆ ಸ್ವಲ್ಪನೂ ಏನು ಅನ್ಸಂಗಿಲ್ಲನ್ರಿ? ಕಟ್ಕೊಂಡು ಹೆಂಡತಿಗಿಂತ ಆಕೆ ಅಷ್ಟು ಮುಖ್ಯ ಆಗ್ಬಿಟ್ಲಾ? ಈ ಮಾತು ವಾಪಸ್ ತಗೋಗಾಯ್ತ್ರಿ. ಕಟ್ಕೊಂಡು ಹೆಂಡತಿಗಿಂತ ಆಕಿ ಮುಖ್ಯನ ಅಂತಂದ್ರೆ ಏನು ಆಕಿ ಏನು ಮತ್ತೆ? ಆಕಿನೂ ಕಟ್ಕೊಂಡು ಹೆಂಡ್ತಿನೇ ಏನು? ಸುಮ್ಮನೆ ಇವೆಲ್ಲ ಬೇಡ, ಬಿಟ್ಬಿಡು. ಫ್ರೆಶ್ ಆಗಿ ಬರ್ತೀನಿ ತಡಿ. ಛೀ, ಎಲ್ಲಿಗೆ ಬಂದು ಮುಟ್ಟಪ್ಪ ನನ್ನ ಜೀವನ ಅಂತೀನಿ ನಾನು ತಗ. ಅಲ್ಲ, ನಾನು ಅಂದ್ರೆ ಏನು ನನ್ನ ಗತ್ತು ಹೆಂಗಿತ್ತು? ಹಾಳಾತಿ. ಈ ಲಕ್ಷ್ಮಿ ಬಂದ ಮೇಲೆ ನನ್ನ ಮನೆ ಒಳಗೆ ನನಗೆ ಮರ್ಯಾದೆ ಇಲ್ದಂಗೆ ಆಗ್ಬಿಟ್ಟತಿ. ಈ ಲಕ್ಷ್ಮಿ ಸಂಬಂಧ ಮಾಡಿದ್ದೇ ಅಲ್ಲ, ಅದು ಮಾಡಿದ್ದಕ್ಕೆ ಈಕಿ ಅದಾಳ ಅಂತ ಗೊತ್ತಾಗಿದ್ದು. ಈಕಿ ನೋಡಿದ ಮೇಲೆ ನನ್ನ ಗಂಡ ಆಕಿನ ಗಂಟು ಬಿದ್ದಿದ್ದಿಲ್ಲ ಅಂದ್ರೆ ಮೊದಲು ನಾನು ಏನಾರ ಮಾತಾಡಿದ್ರೆ ನನಗೆ ತುಟ್ಟಕ್ಕೆ ಪಿಟ್ಟಕ್ಕೆ ಅಂತಿದ್ದಿಲ್ಲ. ಛೇ.